ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ, ಬೇಗ ಒಳ್ಳೆ ಅಣ್ಣ. ನಮ್ಮೂರು ಚಾಮರಾಜನಗರಕ್ಕೆ ಹೋಗ್ತಾ ಇದ್ದೀನಿ, ಬೇರೆಯವ್ರಿಗೆ ಒಳ್ಳೇದಾಗಲಿ ಅಂತ ಈ ದೃಢವಾದ ನಿರ್ಧಾರ ತೊಗೊಂಡೆ ಸರ್. ಯಾಕೆ ನಮ್ಮಲ್ಲಿ ನನ್ನ ಡ್ಯಾಮೇಜ್ ಆಗಿದೆ. ಇನ್ಮೇಲೆ ಪ್ರಥಮ ನೀವು ಬೆಂಗಳೂರಲ್ಲಿ ಇರೋದು ಬೇಡ, ವಾಪಸ್ ಊರಿಗೆ ಸರ್. ಊರಿಗೆ ಹೋಯ್ತಾ ಇದ್ದಂತೆ ಬದನೆಕಾಯಿ ತೊಟ್ಟು ಗೊಳಗೊಟ್ಟೆ ಯಾವ ನನ್ನ ಮಗನಿಗೆ ಎದುರ್ಕೋಬೇಕು ಸರ್? ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಯಾವ ನನ್ನ ಮಗನಿಗೆ ಎದುರ್ಕೋಬೇಕು ಹೇಳಿ ಸರ್? ಏನೋ ಕಿತ್ಕೊಳ್ಳೋಕ್ಕಲ್ಲ ವಿಗ್ಗಲ್ ಏನೋ ಕಿತ್ಕೊಳ್ಳೋಕ್ಕಲ್ಲ. ಇದನ್ನ ತಲೆಯಲ್ಲಿ ಇಟ್ಕೊಂಡು ನೀವಾರು ಹೇಳಿ ಸರ್. ಸ್ವಲ್ಪ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ ಏನ್? ಇದಿಷ್ಟು ಹೇಳ್ಬೇಕಾಯ್ತು, ಹೇಳಿದ್ದೀನಿ ಸರ್. ಬೇರೆಯವ್ರನ್ನ ತೇಜೋವಧೆಗೆ ಏನಾರು ಹೋದ್ರೆ ನಾವು ಈಗ ಸರ್ ನಾವು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನಿಮ್ಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಸುಮ್ಮನಿದ್ವಿ. ನಿಮ್ಮ ಹುಡುಗರು ವೆಪನ್ ತೋರ್ಸಕ್ಕೆ ಸುಮ್ಮನೆ ನೋಡ್ಕೊಂಡು ಕೂತ್ಕೊಳ್ಳೋದು ಅವೆಲ್ಲ. ಆಮೇಲೆ ಇನ್ನೊಂದು ಸರ್, ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ತುಂಬ ಪ್ರೀತಿ ಇದೆ. ಬಾಬಾ ಸರ್ ಎಲ್ಲನೂ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಮಾಡ್ಕೊಟ್ಟಿದ್ದಾರೆ. ಆ್ಯಂಡ್ ಲಾಸ್ಟ್ ಅವರೆಲ್ಲ ಓದ್ ಕಡೆಗೆಲ್ಲ ದಯವಿಟ್ಟು ನೀವು ಇದು ಒಂದೇ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಇದು ಒಂದೇ ಎಸ್ಕಾರ್ಟು ಇದು ಯಾವುದು ಕೊಡಕ್ಕೆ ಹೋಗ್ಬಿಡಿ ಸರ್. ಏನೂ ಆಗಲ್ಲ ಸರ್. ಒಬ್ಬ ಕಲಾವಿದ ಅಷ್ಟೇ ಸರ್, ನಾವೇನು ದೇವರಲ್ಲ. ನಾನು ಹೇಳೋದಷ್ಟೇ, ಕಲಾವಿದನ ದೇವ್ರು ಮಾಡಕ್ಕೆ ಹೋಗ್ಬೇಡಿ. ಎಲ್ಲ ಕಳ್ಳನ ಮಕ್ಕಳು. 2 ದಿನ ಈ ಅಭಿಮಾನಿಗಳು ಒಂದು ಮೆಸೇಜ್ ಲಾಸ್ಟ್ ಕೊಟ್ಟು ನಿಲ್ಲಿಸ್ತೀನಿ ಸರ್. ಇದು 2 ದಿನ, ಜಸ್ಟ್ 2 days, ಓನ್ಲಿ 2 days, ನೀವು ಇಷ್ಟಪಡ ಮುಗಿತೀರಿ. ಇವತ್ತಿಂದ ಈ ಕ್ಷಣದಿಂದ ಉಪವಾಸ ಅವ್ರು ಬರೋ ತನಕ ಈಗಲೇ ನಿಮ್ಮ ಅಮ್ಮನ ಪಿಂಡ ಸರ್. ಲಾಸ್ಟ್ ನಾನು ಅದನ್ನು ಸೈನ್ ಹಾಕ್ಬಿಟ್ಟು ಆ ಕಾಪಿ ತಂದು ಕೊಡ್ತೀನಿ ನಿಮಗೆ. ಅಲ್ಲಿ ಟೈಪಿಂಗ್ ನಡೀತಾ ಇದೆ. ಲಾಸ್ಟ್ ಸರ್, ಒಂದು ಮಾತು, ಯಾವುದೇ ಮಾಧ್ಯಮದವರಾಗಿರೆ ಕಿವಿಲ್ಕರ್ ಸಮಾಧಾನ ಮಾಡಲ್ಲ. ನನ್ನ ಮಾತು ನೋವಿನಿಂದ ಬಂದಿದೆ. ವೆಪನ್ ತಂಕಲ್ದೆ ನೆನ್ನೆ ನಮ್ಮ ಮನೆ ವಿಸಿಟ್ ಎಲ್ಲ ಮಾಡ್ತಾರೆ. ಆ ಕೋಪದಲ್ಲಿ ಮಾತಾಡಿರ್ತೀನಿ. ನಿಮ್ಮನ್ನು ನೋಯಿಸೋ ಉದ್ದೇಶ ಇಲ್ಲ ಸರ್. ಪ್ಲೀಸ್ ಸರ್, ಥ್ಯಾಂಕ್ ಯು ಸರ್. ಅಷ್ಟೇ.